ಪಾಪ ಎಲ್ಲಪ್ಪ ಹೋಗ್ತಿದ್ಯಾ ರಾಜಣ್ಣ? ಎಲ್ಲೋಗ್ತಿದ್ಯಪ್ಪ? ಯಾಕಪ್ಪ ತಿಂಡಿ ಮಾಡ್ದೇನಪ್ಪ? ಯಾಕ ಮಕ ಒಂಥರ ಮಾಡ್ಕೊಂಡಿದ್ಯಲ್ಲೋ? ಏನಾಯ್ತಪ್ಪ ನಿನಗೆ? ಯಾಕಪ್ಪ ಮಕ ಒಂಥರ ಮಾಡ್ಕೊಳ್ಳಿ? ಏನು ಇಲ್ಲ ಕಣಪ್ಪ. ತಿಂಡಿ ತಿಂಡಿ ತಿನ್ನಕ್ಕೇನು ಮನ್ಸಿಲ್ಲ ಕಣಪ್ಪ. ನೋಡೋಣ ಆಮೇಲಿಂದ ಬಂದು ಬೇಕಾದ್ರೆ ಟಿಫನ್ ಮಾಡ್ತೀನಿ ನಾನು. ಇಲ್ಲ ಒಂದು ಸ್ವಲ್ಪ ಕೆಲಸ ಐತೆ, ಎಲ್ಲಾದ್ರೂ ಹೋಗಿ ಬರ್ತೀನಿ ಕಣಪ್ಪ. ಯಾಕಪ್ಪ ಈ ಹುಡುಗ ಯಾಕೆ ಸರಿಯಾಗಿ ಮಾತಾಡ್ತಿಲ್ಲ? ಏನಿಲ್ಲ. ಅಲ್ಲ ಕಣ ಮಗ, ಅಲ್ಲೇ 10-10:30 ಆಗ್ತಾ ಬಂದೈತೆ, ಈಟತ್ತಾದ್ರೂ ತಿಂಡಿ ತಿಂದಿಲ್ವೇನೋ ನೀನು? ಯಾಕಪ್ಪ ಏನಾಯ್ತಂತ ಬಾಯ್ ಬಿಟ್ಟಾದ್ರೂ ಹೇಳು. ಏನು ಮಾತಾಡ್ದಂಗೆ ನೀನು ಬೇಜಾರು ಮಾಡ್ಕೊಂಡ್ಬಿಟ್ಟು ತಿಂಡಿ ತಿಂದಂಗೆ ಸುಮ್ಕೆ ತಿರ್ಗಾಡ್ತಿದ್ರೆ ಸರಿ ಆಗುತ್ತಾ? ನಿಮ್ಮಮ್ಮ ಏನೋ ಹೇಳ್ತಿದ್ಲು, ಯಾಕ ಒಂದು 2-3 ದಿವಸದಿಂದ ಕರೆಕ್ಟಾಗಿ ತಿಂಡಿ ತಿಂತಿಲ್ಲ, ಊಟ ಮಾಡ್ತಿಲ್ಲ, ಏನೋ ಯೋಚನೆ ಮಾಡ್ಕೊಂಡು ಕುಂತಿರ್ತಾನಂತ ಬೇರೆ ಹೇಳ್ತಿದ್ರು. ಏನಾಯ್ತಂತ ಬಾಯ್ ಬಿಟ್ಟು ಹಿಂಗೆ ತೊಂದರೆ ಆಗೈತಪ್ಪ ಅಂತ ಹೇಳಿದ್ರೆ ಏನಾದರೂ ಒಂದು ಮಾಡ್ಬೋದಪ್ಪ. ನೀನು ಏನು ಮಾತಾಡ್ದಂಗೆ ಏನು ಹೇಳ್ದಂಗೆ ಒಬ್ಬನೇ ಮನ್ಸಲ್ಲಿ ಇಟ್ಕೊಂಡ್ಬಿಟ್ಟು ಕೊರಗ್ತಿದ್ರೆ ಊಟ ಮಾಡ್ದಂಗೆ ತಿಂಡಿ ತಿಂದಂಗೆ ನಾವು ತಂದೆ ತಾಯಿ ಆಗಿರೋರು ನೋಡ್ಕೊಂಡಿರೋಕ್ಕಾಗುತ್ತೇನಪ್ಪ? ನಮಗೂ ಒಂಥರ ಆಗ್ತಿರುತ್ತೆ. ಹೇಳು ನೀನೇ ಒಂದ್ರಿಟ್ಟು ಏನಾಗೈತಂತ ಬಾಯ್ ಬಿಟ್ಟು ಹೇಳಿದ್ರೆ ತಾನೇ ನಮಗೂ ಗೊತ್ತಾಗೋದು. ಅಯ್ಯೋ ಅಪ್ಪ, ಹೇಳ್ತಿಲ್ವ ನಾನು? ನನಗೇನು ತೊಂದರೆ ಆಗಿಲ್ಲ ಕಣಪ್ಪ, ನಾನು ಆರಾಮಾಗಿ ಇದ್ದೀನಿ. ನನಗೆ ನಂದೇನು ಚಿಂತೆ ಇಲ್ಲ ಕಣಪ್ಪ. ಅಮ್ಮಂಗೆ ಹುಷಾರಿಲ್ವಲ್ಲ, ಅದೇ ನನಗೆ ದೊಡ್ಡ ಯೋಚನೆ. ತಂಗಿಗೆ ಸಂಬಂಧಗಳೆಲ್ಲ ಬರ್ತಿದ್ದಾವೆ, ಮದುವೆ ಮಾಡಬೇಕು. ನನಗಂತೂ ಒಂದೇ ಒಂದು ಜಾಬ್ ಇಲ್ಲ, ಜಾಬ್ ಹುಡುಕ್ತಿದ್ದೀನಿ, ಕೆಲಸ ಹುಡುಕ್ತಿದ್ದೀನಿ. ಕೆಲಸ ಆದರೆ ಬೇಗ ನಾನು ನನ್ನ ತಂಗಿ ಮದುವೆ ಮಾಡಿ ಅಮ್ಮಂಗೂ ಚೆನ್ನಾಗಿ ನೋಡ್ಕೋಬೋದು, ನಿಮಗೂ ಚೆನ್ನಾಗಿ ನೋಡ್ಕೋಬೋದು. ಪಾಪ ನೀವು ಎಷ್ಟು ದಿವಸ ಅಂತ ಕೂಲಿ ಕೆಲಸಕ್ಕೆ ಎಷ್ಟು ದಿವಸ ಅಂತ ಮಾಡ್ತೀರಾ ಹೇಳ್ರಿ? ತೋಟದಲ್ಲೂ ಬೆಳೆ ತರಕಾರಿ ಅವು ಇವು ಬೆಳಿತಿದ್ದೀವಿ, ಬೆಳಿತಿಲ್ಲ ಅಂತ ಏನಿಲ್ಲ. ಅದರಲ್ಲೂ ಬೋರದು ಬೇರೆ ನೀರು ಬೇರೆ ಕಡಿಮೆ ಆಗೈತೆ, ಬೇರೆ ಬೋರ್ ಕೊರಿಸ್ಬೇಕು ಅಂತ ಬೇರೆ ಹೇಳ್ತಿದ್ದೀರಾ. ಏನೇನು ಮಾಡಲಿ ಹೇಳ್ರಿ? ಭಾಳ ಯೋಚನೆ ಆಗ್ಬಿಟ್ಟೈತೆ ಕಣಪ್ಪ ನನಗಂತೂ. ಓದೋದೇನೋ ಮುಗೀತು, ಆದರೆ ಕೆಲಸನೇ ಇಲ್ಲ ಕಣಪ್ಪ. ಎಲ್ಲಂತ ಕೆಲಸ ಹುಡ್ಕೊಂಡು ಹೋಗೋಣ? ನಿಮಗೆ ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಬೆಂಗಳೂರು ಬೇರೆ ಕಡೆ ಕೆಲಸಗಳಿದ್ದಾವೆ, ಅಲ್ಲೇನಾದರೂ ಹೋಗೋಣ ಅಂತ ಇದ್ರೆ ನಿಮ್ಗಿಲ್ಲಿ ನೋಡ್ಕೊಳೋರು ಯಾರು? ತಂಗಿ ಮದುವೆ ಮಾಡೋರು ಯಾರು? ಅದೇ ಯೋಚನೆ ಆಗ್ಬಿಟ್ಟೈತೆ. ಅಮ್ಮಂಗೆ ಅವಾಗ ಹುಷಾರಿರಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿರ್ಬೇಕು, ತೋರಿಸ್ತಿರ್ಬೇಕು. ಪಾಪ ನೀವು ಕೆಲ್ಸಕ್ಕೆ ಹೋಗಿರ್ತೀರ, ಕೂಲಿ ಕೆಲಸ ಮಾಡ್ಕೊಂಬರ್ತೀರಾ, ಹೊಲ್ದಲ್ಲಿ ಕೆಲಸ ಮಾಡ್ತಿರ್ತೀರ. ಪಾಪ ನೀವು ಬಿಟ್ಟೆಲ್ಲ ಕೆಲಸ ಅರ್ಧಂಬರ್ಧ ಬಿಟ್ಟು ಬರೋಕ್ಕಾಗಲ್ಲ. ಎಲ್ಲ ಯೋಚನೆ ಆಗ್ಬಿಟ್ಟೈತೆ ಕಣಪ್ಪ. ಮೊನ್ನೆ ನನ್ನ ಫ್ರೆಂಡ್ಸ್ಗಳೆಲ್ಲ ಫೋನ್ ಮಾಡಿದ್ರು, ಎಲ್ಲ ಕಂಪ್ನಿಲೆಲ್ಲ ಸೇರ್ಕೊಂಡು ಜಾಬ್ ಮಾಡ್ತಿದ್ದೀವಿ ಅಂತ ಎಲ್ಲ ಹೇಳಿರು. ಅದಕ್ಕೆ ಭಾಳ ಬೇಜಾರಾಯಿತು ಕಣಪ್ಪ ನನಗೆ. ಮನಸ್ಸಿಗೆ ಸಿಕ್ಕಾಬಟ್ಟೆ ನೋವಾಗ್ತಿದೆ. ಯೋಚನೆ ಮಾಡಿ ಮಾಡಿ ನನಗೆ ಊಟನೇ ಮಾಡೋಕ್ಕಾಗ್ತಿಲ್ಲ ಕಣಪ್ಪ. ಪಾಪ ಹಿಂಗೆ ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡ. ಪಾಪ ನೀನು ಓದಿದ್ಯಾ, ಓದಿಲ್ಲ ಅಂತ ಹೇಳ್ತಿಲ್ಲ. ನಿನಗೂ ಕೆಲ್ಸಕ್ಕೆ ಹೋಗ್ಬೇಕು, ನಮ್ಮ ಅಪ್ಪ ಅಮ್ಮ ತಂದೆ ತಾಯಿಗಳಿಗೆಲ್ಲ ಚೆನ್ನಾಗಿ ನೋಡ್ಕೋಬೇಕು, ತಂಗಿ ಮದುವೆ ಮಾಡಬೇಕು, ಕಾರ್ ತಗೋಬೇಕು, ಹೊಸ ಮನೆ ಕಟ್ಟಬೇಕು, ಎಲ್ಲ ಆಸೆ ಐತೆ ನಿನಗೂ. ಆಸೆ ಇಲ್ಲ ಅಂತ ನಾನು ಹೇಳ್ತೀನಿ ಕಣ್ ಮಗ. ಕಷ್ಟಪಟ್ಟು ಪಾಪ ಓದಿದ್ಯಾ, ಓದಿಸುವಾಗ ನಿನ್ನ ಬಗ್ಗೆ ನಾನು ಮಾತಾಡ್ತಿಲ್ಲ. ಆದರೆ ಏನು ಮಾಡ್ತೀಯ ಇವಾಗ? ಇವಾಗಿನ ಪರಿಸ್ಥಿತಿ ಹಂಗೈತೆ. ಭಗವಂತ ಒಂದಲ್ಲ ಒಂದು ದಿವಸ ಕೈ ಹಿಡಿತಾನೆ. ಯೋಚನೆ ಮಾಡಬೇಡ. ಒಳ್ಳೇದಾಗೆ ಆಗುತ್ತೆ. ಹಂಗಂತ ಈಗ ಕೆಲಸ ಸಿಕ್ಕಿಲ್ಲ ಅಂತ ನೀನು ಯೋಚನೆ ಮಾಡ್ಕೊಂಡು ಊಟ ತಿಂಡಿ ಬಿಟ್ಟು ಹಿಂಗೆ ಇದ್ರೆ ಎತ್ತವರಿಗೆ ಹೊಟ್ಟೆ ಉರಿಯಲ್ವೇನಪ್ಪ ಹೇಳು? ಏನು ಯೋಚನೆ ಮಾಡಬೇಡ. ಭಗವಂತ ಕೈ ಹಿಡಿತಾನೆ, ಒಳ್ಳೇದಾಗೆ ಆಗುತ್ತೆ. ಸುಮ್ಕಿರ್ ಮಗ. ಈಗ ನೀನು ಬೇರೆ ಕಡೆ ಕೆಲಸ ಹುಡ್ಕೊಂಡು ಹೋಗಿದ್ರೆ ಬೇಕಾದಷ್ಟು ಕೆಲಸ ಸಿಗೋದು ನಿನಗೂ. ಪಾಪ ಕೆಲಸ ಸಿಗಲ್ಲ ಅಂತ ಏನಿಲ್ಲ, ಇಲ್ಲೇ ಇದ್ದು ಕೆಲಸ ಹುಡುಕ್ತಿದ್ಯಾ ಅಲ್ವಾ? ನೀನು ಒಳ್ಳೆ ಬುದ್ಧಿ ನೋಡ್ಬಿಟ್ಟು ಯಾರಾದ್ರೂ ಕೆಲಸ ಕರ್ಕೊಂತಾರೆ. ಸುಮ್ಕಿರ್ ಮಗ, ಇಲ್ಲೇ ಹೋಗುವಂತೆ ಗಣಪ. ನಾನು ನನ್ನ ಫ್ರೆಂಡ್ಸ್ಗಳಿಗೆ ಇಲ್ಲೇ ಇರೋರಿಗೆ ಹೇಳಿದ್ದೀನಿ, ಯಾವ್ದಾರ ವೇಕೆನ್ಸಿ ಇದ್ರೆ ಖಾಲಿ ಇದ್ರೆ ಹೇಳ್ರಪ್ಪ ಅಂತ. ಸರಿ ಅಣ್ಣ ಆಯಿತು ಅಂತ ಹೇಳಿದ್ದಾರೆ. ಅವರು ಹೇಳ್ತಾರೆ ಸ್ವಲ್ಪ ದಿವಸ ಕಣಪ್ಪ. ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಿದ್ದೀನಿ. ಅದಿರ್ಲಿ ಕಣಪ್ಪ, ಇನ್ನೊಂದು ವಿಚಾರ ಕೇಳದೆ ಮರೆತುಬಿಟ್ಟೆ ನೋಡು ನಾನು. ಅಲ್ಲ ಕಣಪ್ಪ, ಇದು ಮೋಟ್ರು ಏನೋ ರಿಪೇರಿ ಮಾಡಿಸ್ಬೇಕು, ನೀರು ಬರ್ತಿಲ್ಲ ಬೋರ್ನಲ್ಲಿ ಅಂತ ಹೇಳ್ತಿದ್ರಲ್ಲ. ಏನೋ ಮೋಟ್ರು ಏನಾರ ತೊಂದರೆ ಆಗೈತೋ ಅಥವಾ ಬೋರ್ನಲ್ಲಿ ನೀರೇನಾದರೂ ನಿಲ್ವಾ? ಏನು ತೊಂದರೆ ಆಗೈತಪ್ಪ? ಎಲ್ಲ ನೋಡಿರಾ, ವಿಚಾರಿಸ್ದ? ಮೋಟ್ರ್ ರಿಪೇರಿ ಮಾಡೋರು ಬರ್ತಾರೆ ಅಂತ ಏನೋ ಹೇಳಿದ್ದೆ, ನೋಡ್ಕೊಂಬಂದೇನಪ್ಪ ನೀನು? ಮಗ, ಮೋಟ್ರೆಲ್ಲ ಸರಿಯಾಗಿನೇ ಐತೆ, ಮೋಟ್ರಿಂದೇನು ತೊಂದರೆ ಇಲ್ವಂತೆ. ಬೋರ್ನಲ್ಲಿ ನೀರೇ ಇಲ್ಲ ಕಣಪ್ಪ, ಎಲ್ಲ ಬೋರ್ನಲ್ಲಿ ಬಾವಿಲಿ ನೀರೇ ಇಲ್ಲ ಬೋರಿಂದು ಅಂತ ಎಲ್ಲ ಹೇಳಿರು. ಅದಕ್ಕೆ ನೋಡೋಣ, ಇನ್ನೇನು ಬೇಸಿಗೆ ಬೇರೆ ಶುರು ಆಯಿತು. ಇವಾಗ ನೀರೆಲ್ಲ ಬತ್ತೋಗೈತೆ, ನೀರು ಒಂದು ತೊಟ್ಟು ಇಲ್ವಂತೆ. ಸುಮ್ಮನೆ ಮೋಟ್ರು ರಿಪೇರಿ ಮಾಡಿಬಿಟ್ಟು ಸುಮ್ಮನೆ ಇದು ಮಾಡಿರು, ಏನು ತೊಂದರೆ ಇಲ್ಲ, ಏನಕ್ಕೆ ರಿಪೇರಿ ಮಾಡೋಣ, ಮೋಟ್ರು ಏನೂ ಆಗಿಲ್ಲ, ಆರಾಮಾಗೆ ಓಡ್ತೈತೆ ಅಂತ ಎಲ್ಲ ಹೇಳಿರು.
ಅದಕ್ಕತ್ಲಾಗಿ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು. ಅದೇ ಯೋಚನೆ ಆಗ್ಬಿಟ್ಟೈತೆ ನನಗಂತೂ ಈಗ. ತೋಟಕ್ಕೆ ನೀರು ಬಿಡೋದಕ್ಕೆ ಒಂದು ತೊಟ್ಟು ನೀರಿಲ್ಲ. ಬೋರ್ ನೋಡಿದ್ರೆ ಹಿಂಗಾಗೈತೆ. ಏನು ಮಾಡೋಣ? ಏನಾರ ತರಕಾರಿ ಬೆಳೆದು ಹೆಂಗ ಟೊಮೊಟೊನೋ ಕ್ಯಾರೆಟು ಎಲ್ಲ ತರಕಾರಿಗಳು ಮೆಣಸಿಕಾಯಿ ಎಲ್ಲ ಬೆಳೆದ್ಬಿಟ್ಟು ಹೆಂಗ ಸೊಪ್ಪು ಮಾರ್ಕೊಂಡು ಹೆಂಗ ಜೀವನ ನಡೀತಿತ್ತು. ಈಗ ಅದಕ್ಕೂ ನೀರಿಲ್ಲ. ಏನು ಮಾಡೋಣ ಅಂತ ದೊಡ್ಡ ಯೋಚನೆ ಆಗ್ಬಿಟ್ಟೈತೆ. ಹೆಂಗ ಜೀವನ ನಡೆಯುತ್ತೆ ಬಿಡಪ್ಪ, ಯೋಚನೆ ಮಾಡಬೇಡ ನೀನು. ನೀನು ಹೋಗು. ನೋಡೋಣ, ಎಲ್ಲಾರ ಕೂಲಿ ಗೀಲಿ ಕೆಲ್ಸಕ್ಕೂ ಯಾರು ಕರೆದ್ರೆ ನಾನು ಹೋಗ್ತೀನಿ. ಹೆಂಗ ಜೀವನ ಆಗುತ್ತೆ. ಯೋಚನೆ ಮಾಡಬೇಡ ಅದ್ರ ಬಗ್ಗೆ ನೀನು. ಹೋಗಪ್ಪ. ಯಾವಾಗ ನೋಡಿರು ಬರೀ ಇದೇ ತೊಂದರೆ ಆಗ್ತೈತಲ್ಲಪ್ಪ. ಏನಪ್ಪ ಮಾಡೋದು? ನನಗಂತೂ ಅದೇ ಯೋಚನೆ ಆಗ್ಬಿಟ್ಟೈತೆ ಕಣಪ್ಪ. ಏನು ಮಾಡೋದಂತ ಒಂದೂ ಗೊತ್ತಾಗ್ತಿಲ್ಲ. ಅಲ್ಲ ಕಣಪ್ಪ, ಹೆಂಗ ನಾನು ಬೇರೆ ಕಡೆ ಕೆಲಸ ಸಿಗೋವರೆಗೂ, ಕೆಲ್ಸಕ್ಕೆ ಹೋಗೋವರೆಗೂ ಅಟ್ಲೀಸ್ಟು ತೋಟದಲ್ಲಾದರೂ ಕೆಲಸ ಮಾಡ್ಕೊಂಡು ತೋಟದಲ್ಲೇನಾದರೂ ಬೆಳೆ ಬೆಳೆಯೋದು, ಟೊಮೆಟೊ ಹಣ್ಣು ಹಾಕೋದು ಅಥವಾ ಬೀನ್ಸ್ ಬೆಳೆಯೋದು, ಏನಾದರೂ ಒಂದು ಬೆಳೆ ಬೆಳೆದು ಸ್ವಲ್ಪ ಏನಾದರೂ ಒಂದು ನಿಮಗೂ ಹೆಲ್ಪ್ ಆಗಂಗೆ ಏನಾರ ಮಾಡೋಣ ಅಂತ ನಾನು ಆ ರೀತಿ ಯೋಚನೆ ಮಾಡ್ಕೊಂಡಿದ್ದೆ. ನೋಡಿದರೆ ಈಗ ಬೋರ್ನಲ್ಲೂ ನೀರಿಲ್ಲ ಅಂತ ಹೇಳ್ತಿದ್ದೀರಲ್ಲ, ಅದೇ ಯೋಚನೆ ಆಗ್ತೈತೆ ನನಗೆ. ಏನು ಮಾಡೋದಂತ ಒಂದೂ ಗೊತ್ತಾಗ್ತಿಲ್ಲ. ದಿಕ್ಕೇ ತೋರಿಸ್ದಂಗೆ ಆಗ್ತೈತೆ ಕಣಪ್ಪ ನನಗಂತೂ. ಏನು ಮಾಡೋಕ್ಕಾಗಲ್ಲ ಕಣ ಮಗ. ನೀನೇನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ, ನಾನು ಇದ್ದೀನಿ. ಹೋಗ್ತೀನಿ ಇವಾಗ. ತಿಂಡಿ ತಿಂದು ನಡಿ ಮಗ, ಇರಲಿ. ಅಯ್ಯೋ, ಅದೇನೋ ಅಂತಾರಲ್ಲ ಹಂಗೆ, ಒಳ್ಳೆಯವ್ರಿಗೆ ಒಳ್ಳೇದು ಹಾಗೆ ಆಗುತ್ತೆ, ಯೋಚನೆ ಮಾಡಬೇಡ, ನಡಿ. ಅಪ್ಪ, ನಾನಿವಾಗ ಸದ್ಯಕ್ಕೆ ನನಗೆ ತಿಂಡಿ ತಿನ್ನೋಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗ್ತಿಲ್ಲ ಕಣಪ್ಪ. ನಾನೊಂದು ರೀಟು ನಾನು ತೋಟದ ಕಡೆ ಹೋಗಿ ಅಡ್ಡಾಡ್ಕೊಂಡು ಹಿಂಗೆ ಬರ್ತೀನಿ. ಸಮಾಧಾನ ಆಗೋವರೆಗೂ ತೋಟ ಎಲ್ಲ ನೋಡ್ಕೊಂಬರ್ಬೇಕು ನಾನು. ಸಮಾಧಾನ ಆದಮೇಲೆ ನೋಡೋದಂತೆ. ಈಗ ಸದ್ಯಕ್ಕೆ ನೀನು ಹೋಗಪ್ಪ, ನೀನು ತಿಂಡಿ ತಿನ್ನು ಹೋಗು. ಅಮ್ಮ ತಿಂಡಿ ಏನೋ ಮಾಡಿತ್ತು ಅಂತ ಹೇಳ್ತಿದ್ರು. ಇದ್ಯಾಕ್ರಿ ಒಂಥರ ಮುಖ ಮಾಡ್ಕೊಂಡು ನಿಂತಿದ್ದೀರಾ? ಯಾಕ್ರಿ? ಯಾಕೆ ಏನಾಯ್ತು? ಎತ್ಲಾಗೋದ ಪಾಪ? ಎತ್ಲಾಗೋದ್ ನೀ ರಾಜಣ್ಣ? ಇಲ್ಲೇ ಎಲ್ಲೋ ತೋಟದ ಕಡೆ ಹೋಗಿ ಬರ್ತೀನಂತ ಹೋದ ಕಣೆ ಪಾಪ. ಅಲ್ಲರಿ, ತಿಂಡಿ ತಿಂದಿಲ್ಲ ಏನಿಲ್ಲ, ನೀವು ತೋಟದ ಹತ್ರ ಹೋಗ್ತಿದ್ದಾನ ಅಂದ ತಕ್ಷಣ ನೀವು ತಿಂಡಿ ತಿಂದು ನಡಿಯಪ್ಪ ಅಂತ ಕಳಿಸ್ತಲ್ಲ ನೀವು. ಅಲ್ಲ, ತೋಟದ ಹತ್ರ ಕಳಿಸಿದಿರಲ್ಲ ನೋಡ್ರಿ. ಏನೇ ಮಾಡೋದು? ಅವನು ಯಾಕ ಭಾಳ ಬೇಜಾರಲ್ಲಿದ್ದ. ಅದಕ್ಕತ್ಲಾಗಿ ತಿಂಡಿ ತಿನ್ನಕ್ ಆಗಲ್ಲ ಕಣಪ್ಪ ನನಗೆ. ಒಂದ್ಗಳಿಗೆ ಸಮಾಧಾನ ಆಗೋವರೆಗೂ ತೋಟದ ಕಡೆ ಹೋಗ್ಬಿಟ್ಟು ಅಡ್ಡಾಡ್ಕೊಂಡ್ ಬರ್ತೀನಿ ಕಣಪ್ಪ ಅಂತ ಹೇಳ್ದ. ಸಮಾಧಾನ ಆದ್ಮೇಲೆ ಬಂದು ನಾನು ತಿಂಡಿ ತಿಂತೀನಿ, ನನಗೆ ಹಿಂಸೆ ಮಾಡಬೇಡ ಕಣಪ್ಪ ಅಂತ ಹೇಳ್ದ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಸ್ವಲ್ಪ ಬೇಜಾರಲ್ಲಿದ್ದಾನೆ. ಸಮಾಧಾನ ಆಗ್ಲಿ, ಸುಮ್ಕಿರು. ಆಮೇಲಿಂದ ಬರ್ತಾನೆ ಅವನೇ. ಬಂದು ಹೊಟ್ಟೆ ಹಸ್ದಾಗ ಅವನೇ ತಿಂಡಿ ಮಾಡ್ತಾನೆ. ನೀನೇನು ಬೇಜಾರು ಮಾಡ್ಕೋಬೇಡ, ನಡಿ ಒಳಿಕೆ. ಅಲ್ಲ, ಅದೆಲ್ಲ ಸರಿ. ಏನಕ್ಕೆ ಬೇಜಾರು ಮಾಡ್ಕೊಳಕ್ ಹೋದ? ನೀವೇನಕ್ಕೆ ಬೇಜಾರಲ್ಲಿದ್ದೀರಾ? ಏನಾಯ್ತು ಅಂತ ಇವಾಗ? ಏನಾಯ್ತು ಅಂತ ಯೋಚನೆ ಮಾಡ್ಕೊಂಡು ನಿಂತಿದ್ದೀರಾ ನೀವೀಗ? ಏನು ಆಗಿಲ್ಲ ಕಡೆ. ಏನಾಯ್ತಂತ ನಾವೇನೇನಕ್ಕೆ ಬೇಜಾರು ಮಾಡ್ಕೊಂಡು ಹೇಳು? ಮಗುಂದು ಓದೋದೆಲ್ಲ ಮುಗೀತು. ಎಲ್ಲಾದ್ರೂ ಒಂತವ ಪಾಪ ಅವನಿಗೂ ಕೆಲಸ ಮಾಡಿಬಿಟ್ಟು ಕೆಲ್ಸಕ್ಕೆ ಹೋಗಿ ಚೆನ್ನಾಗಿ ಅಪ್ಪ ಅಮ್ಮಗೆ ಸಾಕೋಣ ಅಂತ ಆಸೆ ಐತೆ. ನೋಡಿದ್ರೆ ಎಲ್ಲವೂ ಕೆಲಸ ಸಿಕ್ತಿಲ್ಲ ಅವನಿಗೆ. ಬೇರೆ ಕಡೆ ಅವ್ರ ಫ್ರೆಂಡ್ಸ್ಗಳೆಲ್ಲ ಹೋಗಿದಾರಂತೆ ಆಲ್ರೆಡಿ. ಎಲ್ಲ ಕಡೆ ಬೇರೆ ಕಡೆ ಬೆಂಗಳೂರಲ್ಲೆಲ್ಲ ಮಾಡ್ತಿದಾರಂತೆ, ಕಂಪ್ನಿಲೆಲ್ಲ ಸೇರ್ಕೊಂಡು. ಆದರೆ ಏನು ಮಾಡ್ತೀಯಾ, ಅವನಿಗೂ ಕೆಲಸ ಸಿಗುತ್ತೆ ಅಲ್ಲಿ ಹೋದ್ರೆ. ಅವನಿಗೆ ಇಲ್ಲೇ ಇದ್ದು ಇಲ್ಲೇ ದುಡ್ದು ಚೆನ್ನಾಗಿ ಅಪ್ಪ ಅಮ್ಮನ ಜೊತೆನಾರು ಚೆನ್ನಾಗಿರೋಣ, ಅವ್ರಿಗೆ ನೋಡ್ಕೊಳ್ಳೋಣ, ಸಾಕೋಣ ಅಂತ ಅವನ ಆಸೆ ಪಾಪ. ಎಲ್ಲ ಕಡೆ ಹುಡುಕ್ತಿದ್ದಾನೆ. ಸಾಲದಕ್ಕೆ ನಾನು ಬೇರೆ ಬರ್ತಾನೆ ಇವಾಗ ತೋಟದಲ್ಲಿ ಬೋರ್ ಬೇರೆ ನಿಂತು ಬಿಟ್ಟೈತೆ, ನೀರಿಲ್ವಂತೆ. ಬೋರ್ ಎತ್ಸಿ ಎಲ್ಲ ನೋಡ್ದು, ಮೋಟ್ರೆಲ್ಲ ಚೆನ್ನಾಗೇ ಐತೆ. ಆದರೆ ಏನು ಮಾಡ್ತೀಯ, ಬೋರ್ನಲ್ಲಿ ನೀರೇ ಇಲ್ಲ ಕಣೆ. ಅದು ಬೇರೆ ವಿಷಯ ಹೇಳ್ಬಿಟ್ಟೆ ಅವನಿಗೆ. ಇನ್ನೂ ಬೇಜಾರು ಮಾಡ್ಕೊಂಡು ತಲೆ ತಗಸ್ಕೊಂಡು ಹೋಗ್ಬಿಟ್ಟ ಅತ್ಲಾಗಿ. ತಂಗಿಗೆ ಬೇರೆ ಬೇರೆ ಕಡೆಯಿಂದ ಸಂಬಂಧ, ಒಳ್ಳೊಳ್ಳೆ ಸಂಬಂಧಗಳು ಬರ್ತಿದ್ದಾವೆ. ಮದುವೆ ಮಾಡೋಷ್ಟು ನನ್ನ ಹತ್ರ ಶಕ್ತಿ ಇಲ್ವಲ್ಲ ಅಂತ ಒಂಥರ ಯೋಚನೆ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಹೋಗ್ತಿದ್ದಾನೆ. ಏನು ಮಾಡೋಣ ಹೇಳು? ನಾನು ಸಮಾಧಾನ ಮಾಡೋವರೆಗೂ ಮಾಡಿದೆ. ಆದರೆ ಮುಂದೆ ಸಮಾಧಾನ ಆಗಿರಂಗೆ ಇರ್ತಾನೆ. ಆದರೆ ಅವನಿಗೂ ಕಾಡ್ತಿರುತ್ತಲ್ಲ ಮನಸ್ಸಲ್ಲಿ, ಏನೋ ಒಂಥರ ಮನಸ್ಸೇ ಅವನದೊಂಥರ ಇದಾಗ್ಬಿಟ್ಟೈತೆ ಕಡೆ ಪಾಪ. ಏನು ಮಾಡೋಣ? ಸಮಾಧಾನ ಮಾಡ್ಕೊಳಕ್ಕೆ ಆಗ್ತಿಲ್ಲ ಅವನ ಕೈಲಿ. ಮುಂದೆ ತೋರಿಸ್ಕೊಳ್ತಿಲ್ಲ ಆಟೆಯ. ರೀ, ಯಾವಾಗ ನೋಡಿರೋ ಯೋಚನೆ ಮಾಡ್ಕೊಂಡು ಕುಂತಿರ್ತಾನೆ, ಮಾತಾಡಲ್ಲ, ಬೇಜಾರಲ್ಲಿ ಕುಂತಿರ್ತಾನೆ, ಯೋಚನೆ ಮಾಡ್ತಿರ್ತಾನೆ. ನಾನು ಬೇರೆ ಇದ್ದವಳು, ನಾನು ಅದಕ್ಕಣಪ್ಪ ನಿನ್ ತಂಗಿಗೆಲ್ಲ ಒಳ್ಳೊಳ್ಳೆ ಸಂಬಂಧಗಳು ಬರ್ತಿದ್ದಾರೆ ನೋಡಿ, ಎಲ್ಲಾರ ಚೆನ್ನಾಗಿರೋ ಸಂಬಂಧ ನೋಡಿದ್ರೆ ಅತ್ಲಾಗಿ ಮದುವೆ ಮಾಡ್ಬಿಡ್ಬೇಕಣಪ್ಪ ಅಂತ ಎಲ್ಲ ಹೇಳ್ದೆ. ಮದುವೆ ಮಾಡೋದಕ್ಕೆ ಸಂಬಂಧ ಎಲ್ಲ ಚೆನ್ನಾಗಿರೋ ಬರ್ತಿದ್ದಾರೆ. ಆದ್ರೆ ಏನ್ ಮಾಡ್ತೀಯಾ, ಮದುವೆ ಮಾಡೋದಕ್ಕೆ ನಮ್ಮ ಹತ್ರ ಶಕ್ತಿ ಇಲ್ವಲ್ರಿ, ಅದೇ ಯೋಚನೆ ಮಾಡ್ತಿದ್ದಾನ ಅವನು. ಇರೋದೊಬ್ಬ ತಂಗಿಗೂ ನಾನು ಮದುವೆ ಮಾಡೋದಕ್ಕೆ ಶಕ್ತಿ ಇಲ್ವಲ್ಲಮ್ಮ ನನಗೆ ಅಂತ ಒಂಥರ ಬೇಜಾರು ಮಾಡ್ಕೊಂಡ ಅಳೋರಂಗ್ ಮಕ್ಕ ಮಾಡ್ಕೊಂಡ. ಬೇಡ ಕಣ್, ಸುಮ್ನಿರಪ್ಪ, ಬೇಜಾರು ಮಾಡ್ಕೋಬೇಡ. ನಿನಗೂ ಒಳ್ಳೆ ದಿವಸ ಬರುತ್ತೆ, ಒಳ್ಳೇದಾಗುತ್ತೆ,
ಸುಮ್ಕಿರು, ಹಿಂಗೆಲ್ಲ ಬೇಜಾರ್ ಮಾಡ್ಕೊಂಡು ಒಂಥರ ಅಳರತ್ತೆ ಮಕ ಮಾಡ್ಕೋಬೇಡ ಅಂತ ಹೇಳಿ ನಾನೇ ಸಮಾಧಾನ ಮಾಡ್ದೆ ಕಣ್ರಿ. ಇನ್ನೇನ್ ಮಾಡೋಣ ಹೇಳ್ರಿ. ಸರಿ ರೀ, ಆಯ್ತು, ಬರ್ರಿ ಊಟ ಮಾಡಿ ಬರ್ರಿ ನೀವು. ಏನಪ್ಪ ರಾಜಣ್ಣ, ತಿಂಡಿ ಆಯ್ತೇನೋ? ಎತ್ಲಾಗ ಹೋಗ್ತಿರಂಗಿದೆಯಲ್ಲಪ್ಪ. ಎಲ್ಲಪ್ಪ ಹೋಗ್ತಿರೋದು? ಎಲ್ಲಿ ತೋಟಕ್ಕೆ ಹೋಗ್ತಿದ್ಯಾ, ಎಲ್ಲಿ ಏನಾರ ಕೆಲ್ಸಿಗೆಲ್ಸಿಗೆಲ್ಲಾರ ಹೋಗ್ತಿದ್ಯಪ್ಪ? ಅಯ್ಯೋ ಇಲ್ಲ ಜಯಣ್ಣರೇ, ಇನ್ನೆಲ್ಲಿ ಹೋಗೋಣ ಹೇಳ್ರಿ. ಎಲ್ಲೂ ಹೋಗಿಲ್ಲ, ಮನೆ ಹತ್ರನೇ ಇದ್ದೀನಿ. ಇವಾಗ ಸದ್ಯಕ್ಕೆ ತೋಟದ ಹತ್ರ ಹೋಗ್ತಿದ್ದೀನಿ. ಕೆಲಸ ಇನ್ನೇನು ನಿಮ್ಗೆ ಹೇಳಿದ್ದೀನಲ್ಲ, ಯಾವ್ದಾರ ಕೆಲಸ ಏನಾರು ಇದ್ರೆ ಇಲ್ಲೇ ಹತ್ರ ಯಾವ್ದಾದ್ರು ಜಾಬ್ ಇದ್ರೆ ಹುಡುಕಿ ಹೇಳೋಣ ಯಾವ್ದಾರ ಇದ್ರೆ ಅಂತ ನಿಮ್ಗೆ ಹೇಳಿದ್ದೀನಿ. ಅಂಥದ್ರಲ್ಲಿ ನೀವು ತಿರ್ಗಾ ಕೇಳ್ತಿದ್ರಲ್ಲ ಜಯಣ್ಣರೇ. ತೋಟದ ಹತ್ರ ಹೋಗ್ತಿದ್ದೀನಿ, ಏನು ಮಾಡೋಣ, ಸ್ವಲ್ಪ ಬೇಜಾರಾಗ್ತಿತ್ತು, ಹಂಗೆ ಅಡ್ಡಾಡ್ಕೊಂಡ್ ಬರೋಣಂತ ಹೋಗ್ತಿದ್ದೀನಿ. ನಿಮ್ದು ತಿಂಡಿ ಆಯ್ತಾ? ಅಯ್ಯೋ ಇಲ್ಲ ಕಣಪ್ಪ ರಾಜಣ್ಣ, ಇನ್ನು ತಿಂಡಿ ತಿಂದಿಲ್ಲ, ಏನಿಲ್ಲ. ಯಾಕೆ ಮಗ ಒಂಥರ ಸೊಪ್ಪಗೆ ಮಾಡ್ಕೊಂಡಿದ್ಯಲ್ಲ, ಏನಾಯ್ತಪ್ಪ? ಏನಾರ ತೊಂದ್ರೆ ಗಿಂದ್ರೆ ಆಯ್ತೇನೋ? ಬೇಜಾರಂತ ಏನಿಲ್ಲ ಜಯಣ್ಣರೇ, ಅದೇ ಇನ್ನು ಕೆಲಸ ಇಲ್ವಲ್ಲ. ನನ್ನ ವಯಸ್ಸಿನ ಹುಡುಗರೆಲ್ಲ ಬೇರೆ ಕಡೆ ಎಲ್ಲ ಕೆಲ್ಸಕ್ಕೆ ಹೋಗ್ತಿದ್ದಾರೆ, ದುಡ್ದು ತಮ್ಮ ತಂದೆ ತಾಯಿಗಳಿಗೆಲ್ಲ ಚೆನ್ನಾಗಿ ಸಾಕ್ತಿದ್ದಾರೆ. ಆದರೆ ನನ್ನ ಕೈಲಿ ಇನ್ನೂ ಆಗಿಲ್ವಲ್ಲ. ಪಾಪ ನಮ್ಮ ಅಪ್ಪ ಎಷ್ಟು ಅಂತ ಮಾಡ್ತಾರೆ ಅವರೇ ಅಲ್ವಾ. ಅದಕ್ಕೆ ಮನ್ಸಿಗೆ ಸ್ವಲ್ಪ ಸಮಾಧಾನ ಇಲ್ಲ, ಭಾಳ ಬೇಜಾರಾಗ್ತಿದೆ ಅಷ್ಟೇ, ಇನ್ನೇನಿಲ್ಲ ಜಯಣ್ಣರೇ. ಹೇಳಪ್ಪ ರಾಜಣ್ಣ, ಏನು ಬೇಜಾರು ಮಾಡ್ಕೋಬೇಡ ಕಣೋ, ಒಳ್ಳೇದಾಗೆ ಆಗುತ್ತೆ. ಈಗ ನಿನಗೆ ಕೆಲಸ ಮಾಡ್ಬೇಕಂತ ಆಸೆ ಇದೆ, ಒಂದಲ್ಲ ಒಂದ್ ದಿವಸ ಹೋಗ್ತೀಯ, ಸುಮ್ಕಿರು, ಯಾಕೆ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ತೀಯ ಅಲ್ವಾ. ಈಗ ನಾನು ನಿಮ್ಮನೆ ಹತ್ರ ನಿನಗೆ ಹುಡ್ಕೊಂಡು ಬರೋಣ, ಅದೇ ವಿಚಾರವಾಗಿ ಮಾತಾಡೋಣ ಅಂತ ಬರ್ತಿದ್ನಪ್ಪ. ಅಷ್ಟ್ರಲ್ಲಿ ಹೆಂಗ ನಿಮ್ಮ ಮನೆ ಹತ್ರ ಬರೋಣ ಅಷ್ಟರಲ್ಲಿ ಹೆಂಗ ನೀನೇ ದಾರಿ ಮಧ್ಯದಲ್ಲಿ ಸಿಕ್ತೆ ಹೆಂಗ. ಇಲ್ಲೇ ಈಗಳಪ್ಪ ಒಂದು ಕೆಲಸ ಐತೆ, ಇಲ್ಲೇ ಸಾವುಕಾರ ಹೇಳಿದ್ದು. ನಿನಗೇನು ಇಷ್ಟ ಆಗುತ್ತೋ ಆಗಲ್ಲೋ ನನಗೆ ಗೊತ್ತಿಲ್ಲ, ಆದರೆ ಹೇಳೋದೊಂದು ಮಾತು ಹೇಳ್ತಿದ್ದೀನಿ. ಯಾಕಂದ್ರೆ ಮುಂದೆ ಅಲ್ಲ ಕಣ್ರಿ ಜಯಣ್ಣರೇ, ಹೇಳಿಲ್ವಲ್ಲ ನನಗೊಂದು ಮಾತು ಅಂತ, ಎಲ್ಲಿ ತಿಳ್ಕೊಳ್ತೀವ ಅಂತ. ನಿನಗೆ ಇಷ್ಟ ಆದರೆ ಹೋಗಪ್ಪ, ಬಲವಂತ ಏನಿಲ್ಲ. ಅಲ್ಲಿ ಸಾವುಕಾರ ತೋಟದಲ್ಲಿ ಏನಂದ್ರೆ ಒಬ್ಬ ಒಳ್ಳೆ ಬುದ್ಧಿವಂತ, ಲೆಕ್ಕಾಚಾರ ಎಲ್ಲ ನೋಡ್ಕೊಳ ಅಂತ ಹುಡುಗ ಬೇಕು. ನಮ್ಮೂರು ಸಾವುಕಾರರು ತೋಟದಲ್ಲಿ ಮನೆ ಹತ್ರ ಅವ್ರದ್ದು ಕೋಳಿ ಫಾರಂ ಐತೆ, ಕುರಿ ಫಾರಂ ಐತೆ, ಕೆಲವೊಂದು ಲೆಕ್ಕಾಚಾರಗಳು ಇರ್ತಾವಲ್ಲಪ್ಪ ಇನ್ನು ಸಾವುಕಾರ ಅಂದಮೇಲೆ ಅಲ್ವಾ. ಈಗ ಕೊಬ್ಬರಿ ಹಾಕ್ತಾರೆ, ಅದಕ್ಕೆಲ್ಲ ಲೆಕ್ಕಾಚಾರ ಇರಬೇಕು. ಮತ್ತೆ ಕಾಯಿ ಸುಲಿಸ್ತಾರೆ ಅಲ್ವಾ, ಹಂಗೆ ಅಡಿಕೆ ಎಲ್ಲ ಇದು ಮಾಡ್ತಾರೆ, ವ್ಯಾಪಾರ ಮಾಡ್ತಾರೆ. ಅದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಅವರಿಗೆ ಲೆಕ್ಕಾಚಾರ ಎಲ್ಲ ನೋಡ್ಕೊಳೋರು ಒಬ್ಬ ಬುದ್ಧಿವಂತ, ಗುಣವಂತ, ಅಂದರೆ ನಂಬಿಕೆ ಇರುವಂಥ ಹುಡುಗ ಬೇಕು ಅಂತ ನನಗೆ ಭಾಳ ದಿವಸದಿಂದ ಸಾವುಕಾರರು ಹೇಳ್ತಿದ್ರು. ನಾನು ಈಗ ನಂಬಿಕೆ ವಸ್ತು ಹುಡುಗರು ಬೇಕು ನಮಗೆ, ಸುಮ್ಕೆ ಏನೋ ಕರ್ಕೊಂಡು ಹೋಗ್ಬಿಟ್ಟು ಸಾವುಕಾರರು ಹೇಳಿರಂತ ಸೇರ್ಸೋದಲ್ಲ ಅಲ್ವಾ. ಅದಕ್ಕೋಸ್ಕರ ನಾನು ಯಾರ ಮುಂದೇನು ಏನೂ ಹೇಳಿರಲಿಲ್ಲ. ಏನಂದರೆ ನೀನು ಬುದ್ಧಿವಂತ ಪಾಪ, ಕೆಲಸ ಹುಡುಕ್ತಿದ್ಯಾ, ಇಲ್ಲೇ ನಿಮ್ಮ ತಂದೆ ತಾಯಿಗಳಿಗೆ ಇಲ್ಲೇ ಚೆನ್ನಾಗಿ ನೋಡ್ಕೋಬೇಕು, ಇಲ್ಲೇ ದುಡಿಮೆ ಮಾಡಿ ಅಂತ ಭಾಳ ಆಸೆ ಪಡ್ತಿದ್ಯಾ. ಅದಕ್ಕೋಸ್ಕರ ಸಾವುಕಾರರು ಭಾಳ ಒಳ್ಳೆಯವರು ಕಣಪ್ಪ. ಕಷ್ಟ ಸುಖಕ್ಕೆ ಎಲ್ಲದಕ್ಕೂ ಆಗ್ತಾರೆ. ನೀನು ಒಳ್ಳೆ ಹುಡುಗ ಇದ್ದರೆ, ನೀನು ಒಳ್ಳೆ ರೀತಿಲಿ ಅವ್ರ ಮುಂದೆ ಚೆನ್ನಾಗಿ ಕೆಲಸ ಮಾಡಿಬಿಟ್ಟು ಒಳ್ಳೆ ಹೆಸರು ಗಳಿಸ್ಕೊಂಡ್ಬಿಟ್ರೆ ಸಾವುಕಾರ ಮುಂದೆ ನಿನಗೆ ಭಾಳ ಚೆನ್ನಾಗಿ ನೋಡ್ಕೊಳ್ತಾರೆ ಕಣಪ್ಪ. ನೋಡಿ, ಇವಾಗಲೇ ಹೇಳ್ತಿದ್ದೀನಿ. ನಿನಗೆ ಇಷ್ಟ ಆದರೆ ನೋಡಪ್ಪ, ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ ಸಾವುಕಾರ ಹತ್ರ, ಬೇಕಾದ್ರೆ ಮಾತಾಡು ಆಯ್ತಾ. ಇಷ್ಟ ಇಲ್ಲ ಅಂದರೆ ಬೇಕಾದ್ರೆ ಬೇಡ ಕಣಪ್ಪ, ಇಲ್ಲಿಗೆ ಬಿಟ್ಬಿಡೋಣ. ಇಷ್ಟ ಆದರೆ ಬೇಕಾದ್ರೆ ಅನ್ನು ಬೇಕಾದ್ರೆ ಸಾವುಕಾರ ಹತ್ರ ಕರ್ಕೊಂಡು ಹೋಗ್ತೀನಿ. ಜಯಣ್ಣರೇ, ಎಂಥ ಖುಷಿ ವಿಚಾರ ಹೇಳ್ತಿದ್ದೀರ ನೀವು. ಇಷ್ಟ ಇಲ್ಲ ಅಂದರೆ ಬೇಡ ಅಂತ ಹೇಳ್ತಿದ್ರಲ್ರಿ ಜಯಣ್ಣರೇ, ಒಂದು ಮಾತು ಹೇಳ್ತೀನಿ ನೋಡ್ರಿ. ಕೆಲಸದಲ್ಲಿ ದೊಡ್ಡ ಕೆಲಸ ಚಿಕ್ಕ ಕೆಲಸ ಅದು ಯಾವುದೂ ಇಲ್ಲ, ಸಣ್ಣದು ದೊಡ್ಡದು ಅಂತ ಏನಿಲ್ಲ. ನಾವು ಕಷ್ಟಪಟ್ಟು ಮಾಡಿದ್ರೆ ಭಗವಂತ ಅದರಲ್ಲೇ ನಮಗೆ ಕೈ ಹಿಡ್ದೇ ಹಿಡಿತಾನೆ. ಜಯಣ್ಣರೇ, ಯಾವುದಾದ್ರೂ ಕೆಲಸ ಇರಲಿ ನಡ್ರಿ ಜಯಣ್ಣರೇ, ನಾನು ಓದಿದ್ದೀನಂತ ದುರಾಂಕಾರ ಮಾಡ್ತಿಲ್ಲ ಆಯ್ತಾ. ಬನ್ನಿ ಹೋಗೋಣ, ಅದು ಯಾವ ಕೆಲಸ ಹೇಳಿ ನಾನು ಮಾಡ್ತೀನಿ. ಅಂದರೆ ನಿಮಗೆ ನಿಮ್ಮ ನೆಮ್ಮಕೆ ಉಳಿಸ್ಕೊಳ್ತೀನಿ ಜಯಣ್ಣರೇ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಬನ್ನಿ, ಅದೇನು ಕೆಲಸ ಇದ್ರೂ ಮಾತಾಡೋಣ. ಬನ್ನಿ, ಮೊದಲು ಸಾವುಕಾರ ಮನೆ ಹತ್ರ ಹೋಗೋಣ. ಆಯ್ತು ಕಣಪ್ಪ, ಆಯ್ತು. ರಾಜಣ್ಣ, ನನಗೂ ನಿನ್ನಂಥ ಹುಡುಗನೇ ಬೇಕಾಗಿದ್ದು ಕಣಪ್ಪ. ನಿನ್ನಂಥ ನಂಬಿಕೆ ಹೊಸ್ತ, ಬುದ್ಧಿವಂತ, ಕೆಲಸ ಮಾಡಬೇಕು ಅನ್ನೋ ಆಸೆ ಇರುವಂತಹ ಹುಡುಗನೇ ನಾನು ಇಷ್ಟು ದಿವಸ ಹುಡುಕ್ತಿದ್ದೆ. ಪಾಪ ಸಾವುಕಾರಗೂ ನಿನ್ನಂಥ ಹುಡುಗರೇ ಬೇಕಾಗಿದ್ದಿದ್ದು. ಸಾವುಕಾರರು ಭಾಳ ಒಳ್ಳೆಯವರು ಕಣಪ್ಪ, ಅದಕ್ಕೋಸ್ಕರ ಹೇಳ್ತಿರೋದು. ಆಯಿತು, ಕರ್ಕೊಂಡು ಹೋಗ್ತೀನಿ, ಬಾರಪ್ಪ ಹೋಗೋಣ. ಇನ್ನೇನು ತಿಂಡಿ ಬೇಕಾದರೆ ಆಮೇಲಿಂದಾನೆ ಮಾಡೋದಾಗುತ್ತೆ. ಒಬ್ಬರಿಗೆ ಒಳ್ಳೇದಾಗುತ್ತಂತ ಇದ್ರೆ, ನನ್ನ ಕಡೆಯಿಂದ ಒಳ್ಳೇದಾಗುತ್ತಂದ್ರೆ ನನಗೆ ಇನ್ನೂ ಖುಷಿನೇ ಕಣಪ್ಪ. ಸಾವುಕಾರರಿಗೂ ಒಳ್ಳೇದಾಗುತ್ತೆ, ನಿನಗೂ ಒಳ್ಳೇದಾಗುತ್ತೆ, ಅದೇ ಅಲ್ವಾ ಇನ್ನೂ ಖುಷಿ. ತಿಂಡಿ ಬೇಕಾದರೆ ನಾನು ಮಧ್ಯಾಹ್ನಕ್ಕೆ ಮಾಡ್ತೀನಿ, ನನಗೇನು ತೊಂದರೆ ಏನಿಲ್ಲ. ಬಾರಪ್ಪ ಕರ್ಕೊಂಡು ಹೋಗ್ತೀನಿ. ಮೊದಲು
ಅಲ್ಲ ಜಯಣ್ಣರೇ, ತಿಂಡಿ ಮಾಡ್ಕೊಂಡೆ ಹೋಗೋಣ ಬರ್ರಿ. ನಮ್ಮನೆ ಹತ್ರನೇ ಇಲ್ಲಾಸನೆ ಹೋಗ್ಬೇಕಲ್ಲ, ಇನ್ನೇನು ಸಾವುಕಾರ ಮನೆ ಹತ್ರ ನಮ್ಮನೆ ಮುಂದಾಲಾಸನೆ ಹೋಗ್ಬೇಕಲ್ಲ. ಬರ್ರಿ ಜಯಣ್ಣರೇ, ತಿಂಡಿ ಮಾಡ್ದಂಗೆ ಹೊಟ್ಟೆ ಹಸ್ಕೊಂಡು ಹೋಗೋದು ಇನ್ನೇನು ಸರಿ ಐತೆ, ನನಗೋಸ್ಕರ ಬೇಡ. ಬರ್ರಿ, ಬೇಕಾದ್ರೆ ಸಾವುಕಾರರು ಇಲ್ಲ ಅಂದ್ರೆ ಬೇಕಾದ್ರೆ ಸಾಯಂಕಾಲನೇ ಹೋದ್ರೆ ಆಗುತ್ತೆ. ನೀವು ಹೊಟ್ಟೆ ಹಸ್ಕೊಂಡು ಹೋಗೋದು ಬೇಡ. ಬರ್ರಿ ಜಯಣ್ಣರೇ, ನಮ್ಮನೆ ಹತ್ರ ನಾನು ತಿಂಡಿ ತಿಂದಿಲ್ಲ, ನಮ್ಮನೆ ಹತ್ರನೇ ತಿಂಡಿ ಮಾಡ್ಕೊಂಡು ಇಬ್ರಾಳುನು ಹೋಗೋಣ ಬರ್ರಿ. ಇಲ್ಲ ಕಣಪ್ಪ, ಇಲ್ಲ ಇಲ್ಲ ಇಲ್ಲ, ಮೊದಲು ಏನು ಕೆಲಸ ಆಯ್ತು ಅದನ್ನ ಮುಗಿಸ್ಕೊಂಡು ಆಮೇಲಿಂದ ಬೇಕಾದ್ರೆ ನಿಮ್ಮ ಮನೇಲೆ ಬಂದ್ಬಿಟ್ಟು ತಿಂಡಿ ತಿನ್ಕೊಂಡು ಹೋಗ್ತೀನಿ. ಬಾರಪ್ಪ ಹೋಗೋಣ ಮೊದಲು ಸಾವುಕಾರ ಮನೆ ಹತ್ರ. ಸರಿ ಜಯಣ್ಣರೇ, ಆಯ್ತು, ನಡೀರಿ ಹೋಗೋಣ. ಜಯಣ್ಣ, ಇದೇನಾ ಸಾವುಕಾರ ಮನೆ? ಏನ್ ಜಯಣ್ಣ, ಇಷ್ಟೊಂದು ದೊಡ್ಡದಾಗೈತೆ ಮನೆ, ಚೆನ್ನಾಗಿ ಕಟ್ಸಿದ್ದಾರೆ ಮಾತ್ರ. ನಾನು ಯಾವತ್ತೂ ನೋಡಿರಲಿಲ್ಲ ಜಯಣ್ಣ, ಮನೆ ಮಾತ್ರ ಭಾಳ ಚೆನ್ನಾಗಿ ಕಟ್ಸಿದ್ದಾರೆ ಬಿಡ್ರಿ ಇವರು. ಏನಪ್ಪ ರಾಜಣ್ಣ, ಇನ್ನೊಂದು ಹೇಳ್ತೀನಿ ನೋಡು, ಮನೆ ಎಷ್ಟು ಚೆನ್ನಾಗಿ ವಿಶಾಲವಾಗೈತೋ ಸಾವುಕಾರನು ಕೂಡ ಅಷ್ಟೇ ಭಾಳ ಒಳ್ಳೆಯವರು, ಭಾಳ ಬುದ್ಧಿವಂತರು, ದುರಾಂಕಾರ ಇಲ್ಲ. ಅಥವಾ ನನ್ನ ಕೈ ಕೆಳಗಡೆ ಕೆಲಸ ಮಾಡ್ತಾರಂತ ಕೆಲಸದವ್ರಿಗೆ ಹೆಂಗ್ ಬೇಕಂಗೆ ಮಾತಾಡ್ಸೋದು ಅಂತ ದುರಾಂಕಾರದಿಂದ ಮಾತಾಡ್ಸೋದು ಅವೆಲ್ಲ ಬುದ್ಧಿನೇ ಇಲ್ಲ ಕಣಪ್ಪ. ಭಾಳ ಒಳ್ಳೆಯವರು ಅವರು. ತಡಿ ಕರಿತೀನಿ, ನೋಡೋಣ ಏನು ಮನೆ ಹತ್ರ ಇದ್ದಾರೋ ಪಾಪ. ಎಲ್ಲರೂ ಅವ್ರಿಗೂ ಏನಾರ ಕೆಲಸಗಳು ಇರ್ತವೆ, ಟೌನಿಗೆ ಏನಾರು ಹೋಗಿದಾರೋ, ಏನು ಮನೆ ಹತ್ರ ಇದ್ದಾರೋ, ತೋಟದ ತಾವ್ಲ ಗದ್ದೆ ತಾವ್ಲ ಎಲ್ಲಾರು ಹೋಗಿದಾರೋ ಗೊತ್ತಿಲ್ಲ. ಕರಿತೀನಿ, ನೋಡೋಣ. ಇದ್ರೆ ಹಿಂಗೆ, ಇಲ್ಲ ಅಂದ್ರೆ ಇಂಥ ಟೈಮಿಗೆ ಬರ್ರಿ ಸಾವುಕಾರರು, ಆ ಟೈಮಿಗೆ ಬರ್ತಾರಂತ ಹೇಳ್ತಾರೆ, ಅವಾಗಲೇ ಬಂದ್ರೆ ಆಗುತ್ತೆ ಅಲ್ವಾ? ಸಾವುಕಾರ್ರೇ, 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 ಅಗಳಪ್ಪ ಸಾವುಕಾರ್ರೇ ಬಂದ್ರು. ಸಾವುಕಾರ್ರೇ, ನಮಸ್ಕಾರ. ತಿಂಡಿ ಆಯ್ತೇನು ಸಾವುಕಾರ್ರೇ? ನಮಸ್ಕಾರ ಕಣಪ್ಪ ಜಯಣ್ಣ, ತಿಂಡಿ ಆಯ್ತು ಕಣಪ್ಪ. ಏನಪ್ಪ ಅಪರೂಪಕ್ಕೆ ಮನೆ ಕಡೆ ಬಂದ್ಬಿಟ್ಟೆ? ಯಾವತ್ತು ಇಲ್ದಿರೋನು ಏನು ಈ ಕಡೆ ಬಂದ್ಬಿಟ್ಟಿದೆಯಲ್ಲ ಇವತ್ತು? ಇಷ್ಟು ದಿವಸ ಕರೆದಿದ್ದೀನಿ, ಬಾರೋ ಜಯಣ್ಣ ಮಂತ ಬಾರೋ, ಟೀ ಕಾಫಿ ಏನಾರು ಕುಡ್ಕೊಂಡು ಹೋಗುವಂತೆ, ಮಜ್ಜಿಗೆ ಏನಾರು ಕುಡ್ಕೊಂಡು ಹೋಗುವಂತೆ. ಬಾರಪ್ಪ ಅಂತ ಹೇಳಿದ್ರೆ ಒಂದು ದಿವಸನೂ ಮನೆ ಕಡೆ ಬಂದಿರಲ್ಲ, ಏನು ಇವತ್ತು ಅಪರೂಪಕ್ಕೆ ಮನೆ ಹತ್ರ ಬಂದ್ಬಿಟ್ಟಲ್ಲ ನನಗೆ ಹುಡ್ಕೊಂಡು? ಏನು ಕೆಲಸ ಆಗ್ಬೇಕಿತ್ತಪ್ಪ? ಜಯಣ್ಣ, ಏನು ತೊಂದರೆ ಆಗೈತು? ಸಾವುಕಾರ್ರೆ, ಏನು ಅಂಥದ್ದೇನು ಭಯ ಪಡೋದೇನಿಲ್ಲ, ಏನು ತೊಂದರೆ ಏನಾಗಿಲ್ಲ. ಅದೇ ಸಾವುಕಾರ್ರೆ, ಇಲ್ಲಿ ಹುಡ್ಕೊಂಬರೋದು ಕಾರಣ ಏನಂದ್ರೆ, ನಿಮ್ಮ ಹತ್ರ ಬಂದಿದ್ದಕ್ಕೆ ಕಾರಣ ಏನಂದ್ರೆ ಸಾವುಕಾರ್ರೆ, ಅದೇ ನೀವು ಹೇಳಿದ್ರಲ್ಲ ನಿನ್ನೆ, ಅದೇ ಕೋಳಿ ಫಾರಂ ಹತ್ರ ಅಲ್ಲಿ ತೋಟದ ಹತ್ರ ಸಿಕ್ಕಿದ್ರಲ್ಲ, ಅವಾಗ ಯಾರಾದರೂ ಒಳ್ಳೆ ನಂಬಿಕೆ ಹೊಸ್ತಾಗ ಗುಣವಂತ ಬುದ್ಧಿವಂತ ಹುಡುಗ ಯಾವ್ದಾದ್ರು ಕೆಲಸಕ್ಕೆ ಬೇಕಾಗಿದ್ರೆ ಬೇಕಿತ್ತು ಕಣಪ್ಪ, ಯಾರಾದ್ರು ಹುಡುಗರಿದ್ರೆ ಹೇಳಪ್ಪ ಅಂತ ಹೇಳಿದ್ರಲ್ಲ ಸಾವುಕಾರ್ರೆ. ಅದಕ್ಕೆ ಇವನು ನಮ್ಮೂರವನೇನೆ, ನಾಗರಾಜಣ್ಣನ ಮಗ. ಮೊನ್ನೆ ಇನ್ನೊಂದು ಎಲ್ಲ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಬಂದಿದ್ದಾನೆ, ಊರಲ್ಲೇ ಇದ್ದಾನೆ ಪಾಪ. ಇವನಿಗೆ ಏನಂದ್ರೆ ಪಾಪ ಬೆಂಗಳೂರು ಕಡೆ ಎಲ್ಲಾರ ಕೆಲಸ ನೋಡಬೇಕು ಅಂತ ಏನಿಲ್ಲ, ಅಲ್ಲೆಲ್ಲ ಕೆಲಸಗಳಿದಾವೆ. ಏನಂದ್ರೆ ಇಲ್ಲೇನೇ ಕೆಲಸಗಳು ನೋಡ್ಬಿಟ್ಟು ಇಲ್ಲೇ ಏನಾರ ಕೆಲಸ ಮಾಡ್ಕೊಂಡು ಅವ್ರ ತಂದೆ ತಾಯಿಗಳಿಗೆ ಚೆನ್ನಾಗಿ ನೋಡ್ಕೋಬೇಕು. ಆ ಕಡೆ ಹೋಗ್ಬಿಟ್ರೆ ಇಲ್ಲಿ ತಂದೆ ತಾಯಿಗಳಿಗೆ ನೋಡ್ಕೊಳಕ್ ಆಗಲ್ವಲ್ಲ ಸಾವುಕಾರ್ರೆ. ಅದಕ್ಕೋಸ್ಕರ ಇಲ್ಲೇ ಇದ್ದು ಏನಾರ ಸಾಧನೆ ಮಾಡ್ಬೇಕಂತ ಭಾಳ ಆಸೆ ಐತೆ ಪಾಪ. ಒಳ್ಳೆ ಹುಡುಗ, ಕಷ್ಟದಲ್ಲಿ ಬೆಳೆದಿರೋನು, ಬುದ್ಧಿವಂತ. ಹಂಗಾಗಿ ನನಗೆ ನಿಮ್ಗೂ ನಂಬಿಕೆ ಉಳಿಸ್ಕೊಳ್ತಾನೆ. ನಿಮ್ಮ ಮೇಲೆ ಭಾಳ ಇದೈತೆ, ಅವನಿಗೆ ಗೌರವ ಇದೆ. ಹಂಗಾಗಿ ಇವನಿಗೆ ಇಲ್ಲೇ ಸೇರಿಸಿದ್ರೆ ಉತ್ತಮ ಅನ್ನಿಸ್ತು ಸಾವುಕಾರ್ರೆ, ಅದಕ್ಕೆ ನಿಮ್ಮ ಹತ್ರ ಕರ್ಕೊಂಬಂದೆ. ನಿಮಗೆ ಇಷ್ಟ ಆದರೆ ಸಾವುಕಾರ್ರೆ ಕರ್ಕೊಳ್ರಿ, ಇಲ್ಲಾಂದ್ರೆ ಬೇಡ ಸಾವುಕಾರ್ರೆ, ಸರಿನಾ? ನೋಡಪ್ಪ ರಾಜಣ್ಣ, ಸಾವುಕಾರ ಹತ್ರ ಅದೇನು ಮಾತಾಡಪ್ಪ. ಹೌದಾ, ನಮ್ಮೂರದೇನಾ ನಾಗರಾಜಣ್ಣನ ಮಗನ ಇವನು? ನಾನು ಯಾವತ್ತೂ ನೋಡಿಲ್ವಲ್ಲ. ಸರಿ ಕಣಪ್ಪ, ಆಯಿತು. ಎಷ್ಟು ದಿವಸ ಎಲ್ಲಿದ್ದಪ್ಪ ನೀನು? ಏನು ವರ್ಕ್ ಮಾಡ್ತಿದ್ದೆ ನೀನು? ಸಾವುಕಾರ್ರೆ, ಪಾಪ ಇಷ್ಟು ದಿವಸ ಏನಂದ್ರೆ ಅವನು ಹಾಸ್ಟೆಲಲ್ಲಿದ್ದು ಓದ್ಕೊಂಬಂದಿರೋನು ಸಾವುಕಾರ್ರೆ. ಊರಿಗೆ ಅಪರೂಪಕ್ಕೆ ಬರ್ತಿದ್ದ ಅಷ್ಟೇ. ಇವಾಗ ಓದೋದೆಲ್ಲ ಮುಗ್ದಾಗೈತೆ, ಹಂಗಾಗಿ ಈಗ ಊರಲ್ಲೇ ಇದ್ದಾನೆ ಸಾವುಕಾರ್ರೆ. ಒಂದು ವಾರದಿಂದ ಈ ಕಡೆ ಊರಲ್ಲೇ ಇದ್ದಾನೆ ಅವನು. ಹೌದಾ, ಸರಿ ಕಣಪ್ಪ, ಆಯಿತು. ಏನಪ್ಪ ನನ್ನ ಹತ್ರ ಕೆಲಸ ಮಾಡೋದಕ್ಕೆ ಇಷ್ಟ ಐತೇನಪ್ಪ ನಿನಗೆ? ಇನ್ನೇನು ನಾನಿನ್ನೇನು ಬೇರೆದೇನು ಹೇಳೋದೇನು ಬೇಕಾಗಿಲ್ಲ. ಇನ್ನೇನು ನನ್ನ ಬಗ್ಗೆ ಆಗಲಿ ಕೆಲಸಗಳ ಬಗ್ಗೆ ಆಗಲಿ ಎಲ್ಲ ನಮ್ಮ ಜಯಣ್ಣನೇ ನಿನ್ನ ಮುಂದೆ ಎಲ್ಲ ಹೇಳಿರ್ತಾನೆ ಅಂದ್ಕೊಂಡಿದ್ದೀನಿ. ನಿನಗೆ ಇಷ್ಟ ಆದರೆ ಮಾಡಪ್ಪ, ಬೇಡ ಅಂದರೆ ಬೇಕಾದರೆ ಒಂದು 2 ದಿವಸ ಮಾಡು. ನಾನು ಇಷ್ಟ ಆದರೆ ಬೇಕಾದರೆ ನನ್ನ ಕೆಲಸಗಳು ಇಲ್ಲಿ ಏನಾದ್ರೂ ತೊಂದರೆ ಆಯಿತು ನಮ್ಮಿಂದ ಏನಾದರೂ ಆದರೆ ಹಿಂಸೆ ಏನಿಲ್ಲ ಕಣಪ್ಪ, ಬಿಟ್ಬಿಡು. ಬೇಕಾದರೆ ಇಷ್ಟ ಆದರೆ ಮುಂದುವರ್ಸ್ಕೊಂಡು ಹೋಗು, ಸರಿನಾ? ಹಾಗೇನಿಲ್ಲ ಸಾವುಕಾರ್ರೆ, ನಾನು ಮಾಡ್ತೀನಿ, ನೀವೇನು ಕೆಲಸ ಹೇಳಿದ್ರು ಮಾಡ್ತೀನಿ ಸಾವುಕಾರ್ರೆ. ಏನು ಮಾಡ್ಬೇಕು ಹೇಳ್ರಿ ಇವಾಗ? ಸಮಾಧಾನ, ಇವತ್ತಿಂದಾನೇ ಕೆಲ್ಸಕ್ಕೆ ಸೇರ್ಕೊಳ್ತೀಯಾ? ಸಾವುಕಾರ್ರೆ, ಇವಾಗ್ಲಿಂದಾನೇ ಸೇರ್ಕೊಂಡೆ ಅಂತ ಹೇಳ್ರಿ. ನೀವು ಅಂದರೆ ಆಯಿತು, ನಾನು ಇವಾಗ್ಲಿಂದಾನೇ ಕೆಲಸ ಮಾಡ್ತೀನಿ ಸಾವುಕಾರ್ರೆ. ಸರಿ ಕಣಪ್ಪ, ಆಯಿತು. ಸರಿ ಆಯಿತು. ಇವಾಗ್ಲಿಂದಾನೇ ಮಾಡಪ್ಪ, ಏನು ತೊಂದರೆ ಏನಿಲ್ಲ ಹಂಗಾರೆ. ಅಪ್ಪ
ಈಗ ತೋಟದಲ್ಲಿ ಕಾಯಿ ಕೀಳ್ಸಿದ್ದೀನಿ ನಾನು. ಆ, ಒಂದು 3,000 ಕಾಯಿಗಳೆಲ್ಲ ಇದ್ದಾವೆ. 3,000 ಕಾಯಿ ಕೀಳ್ಸಿದ್ದೀನಿ. ಎಲ್ಲ ಎಷ್ಟಾಗಿದೆ ಅಂತ ಒಂದ್ಸಲಿ ಎಲ್ಲ ನೀನೊಂದ್ಸಲಿ ಎಣಿಸ್ಬಿಟ್ಟು ಎಲ್ಲ ನೋಡ್ಕೊಂಡು ಅದು ಎಷ್ಟಾಗೈತೆ ಅಂತ ಲೆಕ್ಕ ಎಲ್ಲ ಬರ್ಕೊಂಬರ್ತೀಯನಪ್ಪ. ಒಂದು ಸ್ವಲ್ಪ ತೋಟದ ಹತ್ರ ಹೋಗ್ಬಿಟ್ಟು. ನಾನು ಇನ್ನು ತಿಂಡಿ ತಿಂದಿಲ್ಲ, ತಿಂಡಿ ಮಾಡ್ಕೊಂಡು ತೋಟದ ಹತ್ರ ಬರ್ತೀನಿ. ನೀನು ತಿಂಡಿ ತಿಂದಿದ್ಯಾ ನೀನು? ತಿಂಡಿ ತಿಂದಿದ್ಯಾ? ತಿಂಡಿ ತಿನ್ಕೊಂಡು ಹೋಗ್ತೀಯಾ? ಸಾವುಕಾರ್ರೆ, ನಾನು ತಿಂಡಿ ತಿಂದಿಲ್ಲ. ಆದರೆ ನೀವು ಹೇಳಿದ ಕೆಲಸ ಮುಗಿಸ್ಕೊಂಬಂದು ಬೇಕಾದ್ರೆ ನಾನು ತಿಂಡಿ ತಿಂತೀನಿ ಸಾವುಕಾರ್ರೆ. ಹಾಗೇನಿಲ್ಲಪ್ಪ, ಹಾಗೇನಿಲ್ಲ. ನೀನು ತಿಂಡಿ ಮಾಡ್ಕೊಂಡೇ ಹೋಗ್ಬೇಕು. ಅದೇಂಗೆ ಹೊಟ್ಟೆ ಹಸ್ಕೊಂಡು ಹೋಗ್ತೀಯ ಹೇಳು? ಸಾವುಕಾರ್ರೆ ಪರವಾಗಿಲ್ಲ. ನಾನು ಮೊದಲು ಹೋಗ್ಬಿಟ್ಟು ನಮ್ಮ ಮನೆ ಹತ್ರ ನೀನು ತಿಂಡಿ ತಿನ್ಕೊಂಡು ನಮ್ಮ ಅಪ್ಪ ಅಮ್ಮಂಗೆ ಖುಷಿ ವಿಚಾರ ಹೇಳ್ಬಿಟ್ಟು ಕೆಲಸ ಸಿಕ್ಕಿದೆ ಹಿಂಗೆ ಸಾವುಕಾರ ಮನೇಲಿ ಅಂತ ಹೇಳ್ಬಿಟ್ಟು ನಾನು ಲೆಕ್ಕಾಚಾರ ಎಲ್ಲ ಮಾಡ್ಕೊಂಬರ್ತೀನಿ ಅಲ್ಲಿ ಹೋಗ್ಬಿಟ್ಟು. ಕಾಯೆಲ್ಲ ಕೀಳ್ಸಿರೋದೆಲ್ಲ ಲೆಕ್ಕ ಬರ್ಕೊಂಬರ್ತೀನಿ ಸಾವುಕಾರ್ರೆ. ಜಯಣ್ಣ, ಟ್ಯಾಂಕ್ಸ್ ಜಯಣ್ಣ. ನಿಮ್ಮಿಂದ ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಸರಿ ಜಯಣ್ಣ, ಆಯಿತು. ಸಾವುಕಾರ್ರೆ ಪಾಪ ಭಾಳ ಒಳ್ಳೆ ಹುಡುಗ, ಬಡವ್ರ ಮನೆ ಹುಡುಗ. ಕೆಲಸ ಮಾಡಿಬಿಟ್ಟು ಏನೋ ಒಂದು ಸಾಧನೆ ಮಾಡ್ಬೇಕಂತ ಐತೆ ಸಾವುಕಾರ್ರೆ. ಹಂಗಾಗಿ ನಿಮ್ಮ ಹತ್ರ ಸೇರಿಸಿದ್ದೀನಿ ಸಾವುಕಾರ್ರೆ. ಪಾಪ ಒಳ್ಳೆ ಹುಡುಗನೇ, ಅದಕ್ಕೋಸ್ಕರ ಸೇರಿಸಿದ್ದೀನಿ ಸಾವುಕಾರ್ರೆ. ಇನ್ನೊಂದು ಹೇಳೋದು ಮರ್ತುಬಿಟ್ಟೆ. ನೀವು ಕಾಯಿ ಕೀಳ್ಸಿರೋದು ಇವತ್ತು ಬೆಳಿಗ್ಗೆ ತಾನೇ? ನಾನೇ ತಾನೇ ಕಾಯಿ ಕಿತ್ತಿರೋದು ಅಲ್ಲ ಸಾವುಕಾರ್ರೆ? 3,000 ಅಲ್ಲ ಸಾವುಕಾರ್ರೆ, 3,500 ತಾನೇ ಕಾಯಿ ಎಲ್ಲ ಕೀಳ್ಸಿರೋದು. ಎಲ್ಲ ಗುಡ್ಗಾಕಿ ನಾವೇ ಬಂದಿದ್ದೀವಿ. 3,500 ತೆಂಗಿನಕಾಯಿನ ನೀವು ನೋಡಿದ್ರೆ ನೀವು ಬರೀ 3,000 ಅಂತ ಹೇಳ್ತಿದ್ರಲ್ರಿ ಸಾವುಕಾರ್ರೆ. ಯಾಕೆ ಅವನ ಮುಂದೆ ಹಂಗಂತ ಹೇಳಿರಿ? ಇನ್ನೂ 500 ತೆಂಗಿನಕಾಯಿ ಕಡಿಮೆ ಅಂತ ಯಾಕೆ ಹೇಳಿರಿ ನೀವು? ಅಲ್ಲಪ್ಪ ಜಯಣ್ಣ, ನೀನು ಮಾತ್ರ ನಂಬಿಕೆ ಹೊಸ್ತ ಅಂತ ಹೇಳ್ದೆ ಕಣಪ್ಪ. ನಾನು ಸುಮ್ಮನೆ ಸಾವುಕಾರ ಆಗಿಲ್ಲ ಕಣಪ್ಪ. ನಾನು ಭಾಳ ಕಷ್ಟಪಟ್ಟಿದ್ದೀನಿ. ಹಂಗಾಗಿ ಈಗ ನನ್ಗೂ ನನ್ನ ಹತ್ರ ಕೆಲಸ ಮಾಡೋನು ಕೂಡ ಅಷ್ಟೇ ನಂಬಿಕೆ ಹೊಸ್ತ ಬೇಕಲ್ವೇನಪ್ಪ. ಈಗ ಲೆಕ್ಕಾಚಾರ ಎಲ್ಲ ನೋಡ್ಕೊಳೋನಾದ್ರೆ ಇಡೀ ನಂದು ಏನಿದೆ ಅಲ್ಲೋ ಆಸ್ತಿ ಪಾಸ್ತಿ ಎಲ್ಲದೂ ಲೆಕ್ಕಾಚಾರ ಅವ್ನು ನೋಡ್ಕೊಳ್ತಾನಂದ್ರೆ ಅವನು ಕೂಡ ನಂಬಿಕೆ ಹೊಸ್ತ, ಅಷ್ಟು ನಂಬಿಕೆ ಹೊಸ್ತ ಹುಡುಗ ಬೇಕಲ್ವಾ? ನಿಜ ಅಲ್ವಾ? ಅದಕ್ಕೋಸ್ಕರ ಈಗ ಅವನು ಕರೆಕ್ಟಾಗಿ ಹೇಳ್ತಾನೋ ಅಥವಾ ಸುಳ್ಳೇನಾದ್ರು ಹೇಳ್ಬಿಟ್ಟು ಸಾವುಕಾರ ನೋಡಿರೆ ಏನಾದರೂ ಅವನು ಒಳ್ಳೆ ಹುಡುಗ ಆಗಿದ್ರೆ 3,500 ಇರೋದನ್ನ ಕರೆಕ್ಟಾಗಿ ಬಂದ್ಬಿಟ್ಟು 3,500 ತೆಂಗಿನಕಾಯಿ ಅಂತ ಹೇಳ್ತಾನೆ. ಇಲ್ಲ ಅಂದರೆ ಸಾವುಕಾರ ಹೇಳಿದಾರಲ್ಲ ಬರೀ 3,000 ಅಂತ, ಇನ್ನೇನಕ್ಕೆ ಅಂತ ಇನ್ನು 500 ಇದ್ರೂ ಅವನೇ ಬೇಕಾದರೆ ಏನಾರು ಒಂದು ಮಾಡ್ಬೋದು ಅಲ್ವಾ? ಅದಕ್ಕೋಸ್ಕರ ಅವನು ಒಳ್ಳೆ ಹುಡುಗನೋ ನಂಬಿಕೆ ಹೊಸ್ತಾನೋ ಇಲ್ವೋ ಎಲ್ಲ ಇವಾಗಲೇ ಗೊತ್ತಾಗುತ್ತೆ. ಸುಮ್ಕಿರು. ತಾಳ್ಮೆಯಿಂದ ಇರು. ಸರಿ ಸಾವುಕಾರ್ರೆ, ಆಯಿತು. ನೀವು ಭಾಳ ಬುದ್ಧಿವಂತರು ಇದ್ದೀರ ಕಣಿ. ಹೇಳ್ರಿ. ನನ್ನ ಪ್ರಕಾರ ಸಾವುಕಾರ್ರೆ, ನೀವು ಹಾಕಿರೋ ಪರೀಕ್ಷೆಯಲ್ಲಿ ಅವ್ನು ಗೆದ್ದೇ ಗೆಲ್ತಾನೆ ಸಾವುಕಾರ್ರೆ. ಪಾಪ ಒಳ್ಳೆ ಹುಡುಗ. ದೇವ್ರ ದಯದಿಂದ ನಿಮ್ಮ ಹತ್ರ ಒಳ್ಳೆ ನಂಬಿಕೆ ಉಳಿಸ್ಕೊಳ್ಳಿ ಅನ್ನೋದೇ ನನಗೆ ಆಸೆ.